ಹಾಯ್ ಹಲೋ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಸಿಪಿ ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಕೇಸರಿಬಾತ್. ಕೇಸರಿಬಾತ್ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಹಾಗೆ ಪರ್ಫೆಕ್ಟ್ ಮೆಜರ್ಮೆಂಟಿಂದ ಈ ಕೇಸರಿಬಾತ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಸಹ ಕೊಡಿ. ನಿಮ್ಮ ಲೈಕ್ ನನಗೆ ತುಂಬ ಮುಖ್ಯ ಆಗುತ್ತೆ. ಹಾಗಾದರೆ ವಿಡಿಯೋದಲ್ಲಿ ಹೋಗ್ಬಿಡೋಣ. ನಾನಿಲ್ಲಿ ಒಂದು 1/4 kg ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಉಪ್ಪಿಟ್ಟು ರವೆನೂ ತೊಗೋಬೋದು, ಉಪ್ಪಿಟ್ಟು ರವೆಲ್ಲೂ ಮಾಡ್ಕೋಬೋದು. ಹಾಗಾಗಿ ಇಲ್ಲಿ ನೀವು ಚಿರೋಟಿ ರವೆ ತುಂಬ ಸಖತ್ತಾಗಿದ್ದಕ್ಕೆ ಇರುತ್ತೆ ಕೇಸರಿಬಾತ್ಗೋಸ್ಕರ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನಾನಿಲ್ಲಿ 1/4 kg ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವೀಟ್ ಹೆಚ್ಚಿಗೆ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 1/4 kg ಅಷ್ಟೇ ತೊಗೊಂಡಿದ್ದೀನಿ ಸಕ್ಕರೆನ. ಹಾಗೆ ಒಂದು 20ರಿಂದ 25 ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಒಂದು 10 ಬಾದಾಮಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಗೋಡಂಬಿ ಒಂದು 10 ಗೋಡಂಬಿನ ಬಿಡಿಸಿಟ್ಕೊಂಡಿದ್ದೀನಿ. ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಫ್ಲೇವರ್ಗೋಸ್ಕರ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಫುಡ್ ಕಲರ್ ತೊಗೊಂಡಿದ್ದೀನಿ, ಕೇಸರಿ ಕಲರ್ದು. ಇದು ಪೂರ್ತಿ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಇಲ್ಲಿ ವಿಡಿಯೋದಲ್ಲಿ ಹೋಗ್ಬಿಡೋಣ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬಾಣಲಿಗೆ ನೋಡಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪಕ್ಕಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಗೋಡಂಬಿ ಬಾದಾಮಿನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಹುರ್ಕೊಳ್ಳಿ. ದ್ರಾಕ್ಷಿ ಆಮೇಲೆ ಹಾಕ್ಕೊಳ್ಳೋಣ. ಫಸ್ಟು ಗೋಡಂಬಿ ಬಾದಾಮಿ ಜೊತೆ ಹಾಕ್ಕೊಬೇಡಿ, ಯಾಕಂದರೆ ದ್ರಾಕ್ಷಿ ಬೇಗ ಬೆಂದುಬಿಡುತ್ತೆ, ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ ಇವಾಗ ಬೆಂದಿದೆ, ಇದು ತಕ್ಕೊಂಬಿಟ್ಟು ನಾನಿವಾಗ ಅದೇ ತುಪ್ಪಕ್ಕೆ ದ್ರಾಕ್ಷಿ ಸಮೇತ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ನೋಡಿ ಎಷ್ಟು ಬೇಗ ಆಗೋಯ್ತಿದ್ದು. ಇದನ್ನು ತಕ್ಕೊಂಬಿಡೋಣ ದ್ರಾಕ್ಷಿನ. ಇವಾಗ ನಾನು ಇದೇ ತುಪ್ಪಕ್ಕೆ ನೋಡಿ ನಾನು 1/4 kg ಚಿರೋಟಿ ರವೆ ತೊಗೊಂಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ. ಇದು ತುಪ್ಪದಲ್ಲೇ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಕೇಸರಿಬಾತಿಗಾದರೆ ತುಪ್ಪದಲ್ಲೇ ಹುರ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಲಿಸ್ಕೊಂಡು ಚಿರೋಟಿ ರವೆ ಚೆನ್ನಾಗಿ ಘಮ ಬರಬೇಕು. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಲೈಟಾಗೆ ಹುರ್ಕೋಬೇಕು. ಇದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಡಿ. ಇವಾಗ ಆಗಿದೆ. ಇದನ್ನು ತಕ್ಕೊಂಬಿಡ್ತಾಯಿದ್ದೀನಿ. ನಾನಿಲ್ಲಿ ಅದು ತಕ್ಕೊಂಡ್ಮೇಲೆ 1 ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ ಸಕ್ಕರೆ ತೋರಿಸಿದ್ನಲ್ಲ ಅದೇ ಮೆಜರ್ಮೆಂಟಲ್ಲಿ 1 ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ. ಆಮೇಲೆ 1.5 ಗ್ಲಾಸಷ್ಟು ಇದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಹಾಲು 1.5 ಗ್ಲಾಸಷ್ಟು ನೀರು ತೊಗೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಸಮೇತ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂಚೂರು ಸಕ್ಕರೆ ಕರಗೋವರೆಗೂ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಪಕ್ಕದಲ್ಲೇ ಫುಡ್ ಕಲರ್ನು ಕಲಸಿಟ್ಕೊಂಡೆ. ಸ್ವಲ್ಪ ಹಾಲು ಹಾಕಿ 1 ಪಿಂಚಷ್ಟು ಕೇಸರಿ ಇದನ್ನು ಹಾಕಿ ಕಲರ್ ಹಾಕಿ ಕಲಸಿಟ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಸಕ್ಕರೆ ಎಲ್ಲ ಕಲಿಬೇಕು ಚೆನ್ನಾಗಿ, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಇದು. ನಾನಿವಾಗ ಇದಕ್ಕೆ ರವೆನ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಕೈ ಬಿಡದಲ್ಲೇ ಕಲಿಸ್ಕೋಬೇಕು ರವೆ ಹಾಕ್ತಾ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಚೆನ್ನಾಗಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಕೈ ಬಿಡದಲ್ಲೇ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಬೇಗ ಗಂಟಾಗ್ಬಿಡುತ್ತೆ ಚಿರೋಟಿ ರವೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನಿವಾಗ ಫುಡ್ ಕಲರು ಹಾಲಲ್ಲಿ ಕಲಸಿಟ್ಕೊಂಡಿದ್ದೆ 1 ಪಿಂಚಷ್ಟು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವೇನಿಲ್ಲ, ಕೈ ಬಿಡದಲ್ಲೇ ಕಲಿಸ್ತಾ ಇದ್ದರೆ ಕೇಸರಿಬಾತು ಚೆನ್ನಾಗಿ ಬರುತ್ತೆ, ಗಂಟಾಗಲ್ಲ. ನೋಡಿ ನಾನಿಲ್ಲಿ ಮತ್ತೆ ಒಂದು 4-5 ಸ್ಪೂನಷ್ಟು ತುಪ್ಪ ಬಳಸ್ಕೊತಾ ಇದ್ದೀನಿ. ಕೇಸರಿಬಾತು ತಳ ಅಂಟಬಾರ್ದು, ಅಲ್ಲಿವರೆಗೂ ಇದನ್ನು ತುಪ್ಪದಲ್ಲೇ ಒಂಚೂರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ನಾನಿವಾಗ ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊತಾ ಇದ್ದೀನಿ. ನಾವೇನು ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ವೋ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಏಲಕ್ಕಿನೂ ಹಾಕ್ಕೊಂಡೆ, 1-2 ಏಲಕ್ಕಿ, ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗೋಗಿದೆ. ನೋಡಿ ತುಪ್ಪ ಹಾಕಿರೋದಕ್ಕೆ ತಳ ಬಿಟ್ಟು ಬರ್ತಾಯಿದೆ.
ನೋಡಿ ಕೇಸರಿ ಬಾತು ಸಖತ್ತಾಗಿ ಬಂದಿದೆ, ರೆಡಿಯಾಗಿದೆ. ಇವಾಗ ತುಂಬ ಯಮ್ಮಿಯಾಗಿರುವಂಥ ಈ ಕೇಸರಿ ಬಾತನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ರಲ್ಲ, ಅದೇ ರೀತಿಯಾಗಿ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ. ಬಾಯ್.